ಬಿಜೆಪಿಯ ಇಡೀ ಹೋರಾಟದ ಎಪಿ ಸೆಂಟರ್ ಕೇಂದ್ರ ಬಿಂದು ಆಗಿರುವಂತಹ ಹುಬ್ಬಳ್ಳಿಯಲ್ಲಿ ನಿನ್ನೆ ಕರಸೇವಕ ಶ್ರೀಕಾಂತ್ ಪೂಜಾರಿಯ ರಿಲೀಸ್ ಆಗಿತ್ತು. ಈ ರಿಲೀಸ್ ನ ಬೆನ್ನಲ್ಲೇ ಸಂಭ್ರಮ ಸಡಗರ ಕೂಡ ಅಲ್ಲಿ ಕಳೆಗಟ್ಟಿತ್ತು. ಜೈಲಿನಿಂದ ಹೊರಬಂದ ಬಳಿಕ ಶ್ರೀಕಾಂತ್ ಪೂಜಾರಿ ಹೇಳಿದ್ದಾದ್ರೂ ಏನು? ಹಾಗಾದ್ರೆ ಕರಸೇವಕನಿಗೆ ಪೊಲೀಸರು ಏನಾದ್ರೂ ಟಾರ್ಚರ್ ಕೊಟ್ಟಿದ್ರ? ಶ್ರೀಕಾಂತ್ ಪೂಜಾರಿಯನ್ನ ಪೊಲೀಸರು ಬಂಧಿಸಿದ್ದಾದ್ರೂ ಯಾಕೆ? ಪಬ್ಲಿಕ್ ಟಿವಿ ಜೊತೆಗೆ ಶ್ರೀಕಾಂತ್ ಪೂಜಾರಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಯಾವೆಲ್ಲ ಅಂಶಗಳನ್ನ ಅಲ್ಲಿ ಉಲ್ಲೇಖಿಸಿದ್ದಾರೆ ಆ ಎಲ್ಲಾ ಡೀಟೇಲ್ಸ್ ಅನ್ನ ಕೂಡ ನಾವು ನೋಡ್ತಾ ಹೋಗೋಣ. 9 ದಿನ ಜೈಲು ಅನುಭವಿಸಿ ಶ್ರೀಕಾಂತ್ ಹೊರ ಬರ್ತಾ ಇದ್ದ ಹಾಗೆ ಅವರಿಗೆ ಅದ್ಧೂರಿ ಸ್ವಾಗತ ಅಂತೂ ಸಿಕ್ತು. ಬಟ್ ಆ 9 ದಿನಗಳಲ್ಲಿ ಆಗಿದ್ದೇನು? ಆ ಕೇಸ್ನ ಬಗ್ಗೆ ಶ್ರೀಕಾಂತ್ ಪೂಜಾರಿ ಒಪಿನಿಯನ್ ಏನು? ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಪರ ಅವರ ಡಿಫೆನ್ಸ್ ಅಡ್ವೊಕೇಟ್ ಸಾಕಷ್ಟು ಸ್ಟ್ರಾಂಗ್ ಆಗಿ ವಾದ ಮಂಡಿಸಿದ್ರ ಪರಿಣಾಮವಾಗಿ ಆ ವಾದಕ್ಕೆ ಪುರಸ್ಕರಿಸಿ ಶ್ರೀಕಾಂತ್ಗೆ ಬೇಲ್ ಸಿಕ್ಕಿತ್ತು. ಬೇಲ್ನಿಂದ ರಿಲೀಸ್ ಆದಂತಹ ಶ್ರೀಕಾಂತ್ ಪೂಜಾರಿ ಪಬ್ಲಿಕ್ ಟಿವಿ ಜೊತೆಗೆ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. 31 ವರ್ಷಗಳ ಹಿಂದಿನ ಕೇಸ್ಗೆ ಸಂಬಂಧಪಟ್ಟಂತೆ ಅವ್ರು ಹೇಳಿದ್ದೇನು? ಡೀಟೇಲ್ಸ್ ನೋಡೋಣ. ಓಕೆ, ಸ್ವತಃ ನಮ್ಮ ಜೊತೆಗೆ ಕರಸೇವಕರಾದಂತಹ ಶ್ರೀಕಾಂತ್ ಪೂಜಾರಿ ಅವರೇ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಏನ್ ಅನಿಸ್ತಾ ಇದೆ ಮಾನ್ಯ ಶ್ರೀಕಾಂತ್ ಪೂಜಾರಿ ಅವರೇ? ಧನ್ಯವಾದಗಳು ಸರ್. ಏನ್ ಅನಿಸ್ತಾ ಇದೆ ನಿಮಗೆ? ಇಷ್ಟು ದಿನಗಳವರೆಗೂ ಕೂಡ 92ರಲ್ಲಿ ಆ ಎಲ್ಲ ಗಲಾಟೆಗಳು ನಡೆಯುತ್ತೆ. ಈಗಾಗಲೇ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ನೀವು ಈಗ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಬಂತಲ್ಲ? ಅವ್ರು ಸರ್ ವಾರೆಂಟು ಸಮನ್ಸು ಏನು ಕಳಿಸಿಲ್ಲ, ಹಂಗೆ ಡೈರೆಕ್ಟ್ ಬಂದ್ರು. ಇಲ್ಲಿ ನಮ್ಮ ಕಡೆ 15 ದಿವಸದಿಂದ ಅಡ್ಡಾಡಕತ್ತಿದ್ರು ಅವರು. ಇಲ್ಲಿ ನಮ್ಗೇನು ಮಾತಾಡಿಸ್ಲಿಲ್ಲ ಅವರು. ನಮ್ಮ ಏರಿಯಾದೊಳಗೆ ಊಟಕ್ಕೆ ಬರತ್ತಿದ್ರಿ ಸರ್ ಅವರು. ಒಂದು 15 ದಿವಸದಿಂದ ಮಾತಾಡಿಲ್ಲ ಅವರು. ನನಗೆ ಅವ್ರ ಏರಿಯಾದೊಳಗೆ ಸಿಕ್ಕೊಂದಾಗ ಮರಾಠಿ ಗಲ್ಯಾಗ ಸಿಕ್ಕೊಂದಾಗ ನಾ ಬಸ್ ಸ್ಟ್ಯಾಂಡ್ ಹೊಂಟಿದ್ದೆ ಸರ್, ಹೊಸೂರಿಗೆ. ಹೇಳಿ ಏನಾಯ್ತು ಅಂತ ಹೇಳಿ. ಅವತ್ತು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ಪೊಲೀಸರು ಬಂದ್ರು? ಹೊಸೂರು ಬಸ್ ಸ್ಟ್ಯಾಂಡ್ ಹೊಂಟಿದ್ದೆ ಸರ್. ನನಗೆ ಅವರು ಅಂದ್ರೆ ರೇಷನ್ ತರೋದೈತಪ್ಪ ಮನಿದ ಬರ್ತೀಯನಂದ್ರೆ ಬರ್ತೇನೆ ಸರ್ ಅಂದೆ. ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಟೌನ್ ಪೊಲಿಟಿಷಿಯನ್ ಕರ್ಕೊಂಡು ಹೋಗಿ ಅಲ್ಲಿ ಹೊರಗೆ ಕಾಮತ್ ಹೋಟೆಲ್ ಕಡೆ ನಿಂದರ್ಸಿ ಬಡ ಬಂದು 2 ಮಂದಿ ಸಿಬ್ಬಂದಿ, ಒಂದು ಹವಾಲ್ದಾರ್, ಒಂದು ಪೊಲೀಸರು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಇದು ನಿಂದು ವಾರಂಟ್ ಸಮಸ್ಯೆ ಐತಲ್ಲ ಅಂತ ಹೇಳಿ ಹೇಳಿದ್ರೆ, ಇಲ್ಲ ಯಾವ ಕೇಸ್ ಇಲ್ಲ, ನಮ್ಮೆಲ್ಲ ಬಿಡುಗಡೆ ಆಗ್ಯಾವ, ನಾ ಯಾವ ಕೇಸ್ ಒಳಗೂ ಅಟೆಂಟ್ ಇಲ್ಲ, ನಾವು ಇಲ್ಲ ನಮ್ಮ ಕೇಸ್ ಅಂತ ಹೇಳಿ ಸರ್ ಅವ್ರಿಗೆ. ಅವ್ರು ಕೇಳಿಲ್ಲ. ಇಲ್ಲ ಬರಲಿಲ್ಲ ಅಂದ್ರೆ ಜಕ್ಕೊಂಡು ಹೋಗ್ತೀವಿ ನಿನಗೆ ಅಂದ್ರೆ. ನನಗೇನು ಕಳು ಮಾಡೇನಿ ತುಡುಗು ಮಾಡೇನಿ ಸರ್, ನಾ ಯಾಕೆ ಜಕ್ಕೊಂಡು ಹೋಗ್ತೀರಿ ಅಂತ ಕೇಳಿದವ್ರಿಗೆ. ಎಲ್ಲ ಜಕ್ಕೊಂಡು ಹೋಗ್ತೇನೆ, ನಿಮ್ಮ ಕೇಸ್ ಐತಿ ಅಂದ್ರೆ. ಕೇಸ್ ಯಾವ ಇಲ್ಲ ಸರ್ ಅಂದ್ರೆ, ನಾನಾ ಬರ್ತೇನೆ ನಡ್ರಿ ಅಂತ ಹೇಳಿ ಹೋದೆ. ಅವರು DCP ಕಡೆ ಹೋಗಿ ನಿಂದ್ರಿಸಿದ್ರು ನನಗೆ. ಅಲ್ಲಿ ನಿಂದ್ರಿಸಿದ ಮೇಲೆ ಏನಪ್ಪ ನಿಂದು ಕೇಸ್ ಐತಲ್ಲ ಅಂತ ಹೇಳಿದ್ರೆ, ನನ್ನ ಕೇಸ್ ಯಾವಿಲ್ಲ ಸರ್, ಎಲ್ಲ ಬಿಡುಗಡೆ ಆಗ್ಯಾವ, ನನಗೆ ಬೆಳಗಾವಿಯಿಂದ ಕ್ಲಿಯರ್ ಮಾಡ್ಕೊಂಬಂದೆ ನಾನು ಅಂತ ಕೇಳಿದೆ. ಎಲ್ಲ ನಿನ್ನ ಕೇಸ್ ಅದಾವ ನೋಡಿಲ್ಲ ಅಂದ. ಇಲ್ಲ ಸರ್ ನನ್ನ ಕೇಸ್ ಯಾವಿಲ್ಲ ಅಂತ ಹೇಳಿದ್ರೆ, ಇಲ್ಲ ಕೇಸ್ ಅದಾವು, ನಿನ್ನ ಕೈ ಮುರಿದ್ರು ಕಳಿಸ್ತೀವಿ, ಕಾಲು ಮುರಿದ್ರು ಕಳಿಸ್ತೀವಿ. ಇಲ್ಲ ಸರ್ ಆಪ್ರೇಷನ್ ಆಗೈತಿ, ನನಗರ ಜಾಸ್ತಿ ಇದು ಆಗಂಗಿಲ್ಲ, ಕೈ ಮೂವ್ಮೆಂಟ್ ಆಗಂಗಿಲ್ಲ ನೋಡ್ರಿ ಅಂತ ಹೇಳಿದ್ರು. ಇಲ್ಲ ಸೋಮವಾರ ಎಲ್ಲರೂ ಮಂಗಳವಾರ ಜಾಮೀನು ಮಾಡಿಸ್ಕೊಂತೇನಂದ್ರು. ನನಗೆ ಕೇಳಿಲ್ಲ ಅವರು. ಇಲ್ಲ ನೀವು ಹೋಗಬೇಕಾ ಅಂತ ಹೇಳಿದ್ರೆ, ಆಯ್ತು ಅವ್ರು ಕಳಿಸ್ರಿ ಅಂತ ಹೇಳಿದೆ ನಾನು. ಕಳಿಸಿದ್ರೆ ರಿಕ್ಷಾ ಒಳಗಿಡ್ನಿಂದ ಅಂತ ಹೇಳಿದ್ರೆ, ರಿಕ್ಷಾ ಒಳಗಿಡಂಗಿಲ್ಲ ಸರ್, ನಾ ಮನೆಗಡೆ ಹಚ್ಚಿ ಗಾಡಿ ಹಚ್ಚಿ ಹೋಗೋಣ, ಪೊಲಿಟಿಷನ್ಗೆ ಇದಕ್ಕೆ ಹೋಗೋಣ, ನಾನು ಕೋರ್ಟಿಗೆ ಹೋಗೋಣ ಅಂದೆ. ಅಂದ್ಕೊಳ್ಳಿ ಆಯ್ತು ನಡಿ ಪೊಲಿಟಿಷನ್ ಕಡೆ ಹಚ್ಚಿ ಒಯ್ರಿ ಗಾಡಿ, ಇದು ಒಯ್ರಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಹೋದೇನ ಸರ್. ನನಗೆ ಕರೆಕ್ಟ್ 11:30ಗೆ ಹಿಡ್ದಾರ್ರಿ ಅವ್ರು ಸರ್. 11 ಹಿಡ್ದಾರ. ನಮ್ಮ ಪೊಲಿಟಿಷನ್ ಕೋರ್ಟಿಗೆ ಕರ್ಕೊಂಡು 2:30ಗೆ ಕರ್ಕೊಂಡು ಹೋಗ್ಯಾರ ಅವರು. 2:30ಗೆ ಕರ್ಕೊಂಡು ಅಲ್ಲಿಂದ ಕುಂದರ್ಸಿ 4 ಮಟ್ಟ ಕುಂದರ್ಸಿ 6 ಗಂಟೆಗೆ ಕುಂದರ್ಸಿ 7 ಗಂಟೆಗೆ 7:30ಗೆ ನನಗೆ ಸಬ್ಜೆಲ್ಗೆ ಒಯ್ದಾರ ಇವ್ರು. ಆಮೇಲೆ ಜಡ್ಜರು ಕೇಳಿದ್ರು, ಇವ್ರಿಗೆ ವಾರೆಂಟು ಸಮನ್ಸು ಏನೂ ಕಳಿಸ್ಲಿಲ್ಲ, ನೀವು ಹೆಂಗೆ ಕರ್ಕೊಂಬಂದಿರಿ ಅಂತ ಕೇಳಿದ್ರಿ. ಅದು ನೋಡಿದ್ರೆ ಲೀಕೇಜ್ ಆಗೈತಿತ್ತು, ಅಲ್ಲಿ ಆಪ್ರೇಷನ್ ಆಗಿದ್ದೈತಿ ಕೈ, 2 ಕೈ. ಹೆಂಗೆ ಕರ್ಕೊಂಬಂದ್ರೆ ಕೇಳಿದ್ರು ಅವರು. ಕೇಳಿದ್ರು ಇಲ್ಲ ಸರ್ ಹೇಳಿದ್ರು ಕರ್ಕೊಂಬಂದಿವ್ರಿ ಅಂದ್ರೆ. ಅವರು ಜಡ್ಜರು ಕೂಟ ಮಾತಾಡಿದ ಕೂಡಲೇ ಜಡ್ಜ್ ಇವ್ರು ವಾರೆಂಟ್ ಸಮನ್ಸ್ ಹಂಚಿಲಿಲ್ಲ, ಏನಿಲ್ಲ, ನೀವು ಹೆಂಗೆ ಕರ್ಕೊಂಬರ್ತೀರಿ ಇವ್ರಿಗೆ, ಹಿಂಗೆ ಕರ್ಕೊಂಬಂದ್ರೆ ಚಲೋ ಏನು, ಟೈಮಿಂಗ್ ಕೊಡಬೇಕಿಲ್ಲ ಅಂತಿದ್ರೆ. ಟೈಮಿಂಗ್ ಇಲ್ರಿ ಸರ್ ಹೇಳಿದ್ರು ಅಂತ ಹೇಳಿ ಗೋಣ್ ತಳಗೆ ಹಾಕಿ ನಿಂತ್ಬಿಟ್ರಿ ಸರ್ ಅವರು. ಆಮೇಲೆ ಸಬ್ಜೆಲ್ಗೆ ಕರ್ಕೊಂಡು ಹೋದ್ಮೇಲೆ, ಇಲ್ಲ ಅದು ಡ್ಯಾಮೇಜ್ ಆಗೈತಿ, ಯಾರು ಜವಾಬ್ದಾರಿ ಅದೆಲ್ಲ, ನೀವು ಹಿಂಗೆ ಮಾಡಿದ್ರೆ ಚಲೋ ಅಲ್ಲ ಅದ ಅಂಥೇಳಿ ಅವ್ರು ಹೇಳಿದ ಕೂಡಲೇ, ಇಲ್ಲ ನಾಳೆ ಬಂದು ನಾವು KMC ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಕರ್ಕೊಂಡು ಹೋಗ್ಲಿಲ್ಲ ಅವರು. 3ನೇ ದಿನ ಬಂದು ಕರ್ಕೊಂಡು ಹೋದ್ರು ನನಗೆ. ಕರ್ಕೊಂಬಂದ್ಮೇಲೆ ಅಲ್ಲೇ ತೋರಿಸಿದ್ರು. ಸುಮ್ಕೆ ಒಳಗೆ ಹೋಗಿ ನನಗೆ 7:00ಗೆ ಮತ್ತೆ ರಾತ್ರಿಗೆ ಬಿಟ್ರು ಅವರು. ದೊಡ್ಡ KMC ಕರ್ಕೊಂಡು ಹೋಗಿ ಸರ್.
ಈ ಜೈಲಿಗೆ ಹಾಕೋಕ್ಕಿಂತ ಮುಂಚೆ ಇವನ್ ಮೆಡಿಕಲ್ ಟೆಸ್ಟ್ ಮಾಡಿಸ್ಲಿಲ್ಲ ಅವರು, 3 ದಿನ ಆದ್ಮೇಲೆ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ. ಅದವ್ರಿ ಲೋಕಲ್ ಒಳಗೆ ತೋರಿಸಿದ್ರು ಸರ್, ಮೆಡಿಕಲ್ ಒಳಗೆ ಲೋಕಲ್ ಅಲ್ಲಿ ಕಾರ್ಪೊರೇಷನ್ ಇದು ಇರ್ತಾವಲ್ರಿ ಕೆಮ್ಸಿಗೆ ಕರ್ಕೊಂಡು ಹೋಗ್ಲಿಲ್ಲ ಸರ್ ಅವ್ರು. ನನ್ನ ಕೆಮ್ಸಿಗೆ ಆಗ್ಯಾವ್ರಿ, ನನ್ನ ಕಡೆ ಪೇಪರ್ಸ್ ಎಲ್ಲ ಅದಾವ ಅಂತ ಹೇಳಿದ್ರು ಕರ್ಕೊಂಡು ಹೋಗ್ಲಿಲ್ಲ ಸರ್ ಕೆಮ್ಸಿಗೆ ಅವರು. ಲೋಕಲ್ ಒಳಗೆ ತೋರಿಸಿ ಅಲ್ಲಿ ಸಣ್ಣ ಪೇಪರ್ ಒಳಗೆ ಬರೆದು ಕೊಟ್ರು, BP ಶುಗರ್ ಅಂದ ಚೆಕ್ ಮಾಡಿದ್ರು, ಸೀದಾ ಅಲ್ಲಿಂದ ಸೀದಾ ಕರ್ಕೊಂಡು ಹೋಗ್ಬಿಟ್ರು ಸರ್ ಸಬ್ಜೆಲಿಗೆ. ನಿಮ್ಗೆ ಗೊತ್ತಿರ್ಲಿಲ್ಲನ್ರಿ ಕೇಸ್ ಇತ್ತು ಅಂತ ಹೇಳಿ 92ರದ? ಇಲ್ಲ ಸರ್, ಎಲ್ಲ ಕೇಸ್ ಬಿಡುಗಡೆ ಆಗಿದ್ದು ಸರ್. ನಾನು ಅಲ್ಲ 92 ಹೊಸಾದ ಈಗ ತಂದಿದ್ರಿ, ಅಲ್ಲಿಂದ ಅವ್ರು ಕೂಟ ಅಡ್ಡಾಡಕತ್ತಿದ್ದಲ್ರಿ. ನಾನು 92ರದ ಅವ್ರ ಕೇಸ ಇದ್ದಿದ್ದಿಲ್ಲ ಸರ್. ನಾನು ಅವಾಗ ಅವ್ರ ಎದುರಿಗೆ ಅಡ್ಡಾಡಕತ್ತಿದ್ದೆ. ನಾನು ಕಸ್ಬಾ ಪೊಲಿಟಿಷಿಯನ್ ಕಡೆ ಹೋಗಿ ಬಂದೇನೆ ಸರ್. ನಾನು ಇದು ಆಪರೇಷನ್ ಆಗೋಕ್ಕಿಂತ ಮುಕ್ಕಟ್ಟು ಅವ್ರ ಕಡೆ ಹೋಗಿ ಬಂದೇನೆ ಸರ್. ನಾನು ಅವ್ರು ಕೇಳಿದ್ರು, ಕಸ್ಬಾದವ್ರು ಕೇಳಿದ್ರು, ನಿನ್ ಕೇಸ್ ಅದಾವ ಅಂತ ಇಲ್ಲ. ಅವರು ಕ್ರೈಮ್ದವ್ರು ಹೇಳಿದಾರ ಕೇಸ್ ಎಲ್ಲ ಬಿಡುಗಡೆ ಆಗ್ಯಾವ, ಅವ್ನ ಕೇಸ್ ಯಾವಿಲ್ಲ ಅಂತ ಹೇಳಿದ್ರು. ಇವ್ರು ಅದಾರ ಕೇಸ್ ಅದಾವ ಅಂತ ಹೇಳಿದ್ರು, ಇಲ್ಲ ಅಂತ ಹೇಳಿದ್ರು ಕೇಳಿಲ್ಲ ಸರ್. ಒಳಗೆ ಹಾಕ್ತೇವೆ ನಾನು, ಹಾಕ್ರಿ ಅಂತ ಹೇಳಿದ್ರೆ ಸುಮ್ಮನೆ ಬಂದ್ಬಿಟ್ಟೆ ಸರ್. ಏನು ಟಾರ್ಗೆಟ್ ಮಾಡಿದ್ರ ನಿಮ್ಮನ್ನ? ಇಲ್ರಿ, ನಾವು ಯಾವತ್ತೂ ರಾಮ ಮಂದಿರ ಸಲಾಗಿ ಹೋರಾಡ್ತಿರ್ತೇನ್ರಿ. ಅಲ್ಲಿ ಇಲ್ಲಿ ಹೋಗತಿರ್ತೇನ್ರಿ ನಾ ಫಂಕ್ಷನ್ಗೆ. ಆ ಹೋರಾಟದೊಳಗೆ ಇಲ್ಲಿ ಇವ್ರು ತೊಗೊಂಡ್ ಹೋದ್ರಿ. ಯಾಕೆ ನಿಮ್ಮ ಮೇಲೇ ಕೋಪ ಬಂತವ್ರಿಗೆ ಪೊಲೀಸರಿಗೆ? ನಿಮ್ಮನ್ನೇ ಯಾಕೆ? ಮರಾಠ ಗಲ್ಲಿಗೂ ಹೋಗ್ತಿರ್ತೇನ್ರಿ ಸರ್. ಅವ್ರು ರಾಜಕೀಯ ಕೈವಾಡ ಸರ್. ಕಾಂಗ್ರೆಸ್ ಅವ್ರದ್ದು ರಾಜಕೀಯ ಐತಲ್ಲ ಈಗ. ಇವ್ರು ಪೊಲೀಸರದವ್ರಿಗೆ. ಅಲ್ಲ, ಅಷ್ಟೊಂದು ಜನ ಕರಸೇವಕರಿದ್ರಲ್ಲ ಹುಬ್ಬಳ್ಳಿ ಒಳಗೆ, ನಿಮ್ಮನ್ನೇ ಯಾಕೆ ಹಿಡ್ಕೊಂಡ್ರು ಅಂತ? ಅಲ್ಲ ಸರ್, ಈಗ ನಾವು ಇದ್ದಿದ್ದು ನೋಡಿದ್ರೆ ಒಬ್ಬನೇ ಹಿಡ್ದಾರಲ್ರಿ ಅವ್ರು. ಹಳೆ ಬ್ಲಾಕ್ ಹಿಡಿದಿದ್ರ ಹೇಳ್ತಿದ್ವಿ ಅವ್ರಿಗೆ. ಹಳೆ ಬ್ಲಾಕ್ ಹಿಡಿದಿಲ್ಲ ಸರ್ ಅವ್ರು, ಮರಾಠ ಗಲ್ಲಿಯಾಗ ಹಿಡಿದಾರ. ನನಗೆ CBD ಕಡೆ ಹಿಡ್ದಾರ. ಬೇರೆದವರು ಕರಸೇವಕರು ಅದಾರಲ್ಲ ಇಲ್ಲಿ ಹುಬ್ಳ್ಯಾಗ ಬಂದಾಗ ಮನಿ ಅವ್ರಿಗೆ ನಾ ಹೋಗಿದ್ದು ಗೊತ್ತಿಲ್ಲಲ್ಲ ಸರ್. ನಾ ರಿಕ್ಷಾಕ್ ಹೋಗಿದ್ದೆ ಸರ್. ಹಂಗಲ್ರಿ ಸರ್ ನಾನು. ಈಗ ಪೊಲೀಸರು ನಿಮ್ಮನ್ನ ಹಿಡ್ಕೊಂಡು ಹೋಗಿದ್ದಾರೆ, ನಿಮ್ಮನ್ನ ಒಳಗಡೆ ಹಾಕಿದ್ದಾರೆ ಅನ್ನೋದಾದ್ರೆ ನಿಮ್ಮನ್ನ 92ರ ಕೇಸ್ನಾಗೆ ಹೇಳತ್ತಾರ ಅವ್ರು, ಅದ್ರಲ್ಲಿ ಕೇಸ್ ಅದಾವ ಅಂತ ಹೇಳಿ. ಬೇರೆದವರು ಇದ್ರಲ್ಲ, ಯಾವ ಕೇಸ್ನ ನಿಮ್ಮನ್ನ ಒಳಗೆ ಹಾಕಿದ್ದ? ನಮ್ಮ ನಾ ಅಂತೇನ್ರಿ. ನಾನು ಈಗ ನಮ್ಮ ಯಾವ ಕೇಸ ಇಲ್ಲ ಸರ್. ಯಾವ್ದು ಕೇಸ್ ಇರ್ಲಾರ್ದ ಕೋರ್ಟ್ ಜೈಲಿಗೆ? ಅಲ್ಲ ಸರ್, ಅವರು ಈಗ ಪೊಲೀಸರು ಇಲ್ಲಿ ಅಡ್ಡಾಡಕತ್ತಿದ್ರಲ್ರಿ, ನಮ್ಮ ಎದುರಿಗೆ ಒಂದು ತಿಂಗಳಿಂದ ಅಡ್ಡಾಡಕತ್ತಿದ್ರಲ್ರಿ. ಅವಾಗ ಹಿಡಿಬೇಕಿತ್ತು ನನಗ. ಅಲ್ಲಲ್ಲ, ಅವಾಗ ಹಿಡಿದಿಲ್ಲ. ಈಗ ಯಾಕೆ ಹಿಡಿಬೇಕ್ರಿ ಇವರು? ಅಲ್ಲಿ ಆ ಏರಿಯಾದವಾಗ ಸಿಕ್ಕೊಂಡಾಗ ಹಿಡ್ಕೊಂಡ್ ಹೋಗ್ಯಾರ ಅವ್ರು. ಅಲ್ಲಲ್ಲ, ನಾನು ಕೇಳಾತಿದ್ದ ಶ್ರೀಕಾಂತ್ ಪೂಜಾರಿ ಅವರೇ, ನಿಮ್ಮ ಮೇಲೆ ಯಾವ್ದು ಕೇಸ್ ಇಲ್ಲ ಅನ್ನೋದಾದ್ರೆ ಪೊಲೀಸರು ಹೆಂಗ್ ನಿಮ್ಮನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ, ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡಿ ನಿಮ್ಮನ್ನ ಜೈಲಿಗೆ ಹಾಕಕ್ ಆಕೈತಿ? ಯಾವ್ದಾರ ಒಂದು ಕೇಸ್ ಮೇಲೆ ಹೇಳ್ಬೇಕಲ್ಲ ಅವ್ರು, ಯಾವ ಕೇಸ್ನಾಗೈತಿ? ಅದ್ರಿ ನಾನು ಸರ್ ಈಗ ಇವತ್ತರ ಮಟ್ಟ ನನ್ನ ಕೇಸ್ ಯಾವಿಲ್ಲ ಸರ್. ನಾ ಅವ್ರ ಪೊಲಿಟಿಷಿಯನ್ ಕಡೆಯಿಂದ ಅಡ್ಡಾಡ್ತಿರ್ತೇನೆ ಸರ್. ನಾನು ಅಲ್ಲಿಂದ ಬಾಡಿಗೆ ಹೊಡಿತಿರ್ತೇನೆ. ನಾನು ಬ್ರಾಡಲಿಂದ ಬಾಡಿಗೆ ಹೊಡಿತಿರ್ತೇನೆ. ನಾನು ಮರಾಠಗಲ್ಲಿಂದ ಬಾಡಿಗೆ ಹೊಡಿತಿರ್ತೇನೆ ನಾನು. ಬಟ್ ಕೋರ್ಟ್ನಾಗ ಹೇಳ್ತಾರ ಅಲ್ಲಿ ನೀವು ಬರೀ ಹಾಯ್ ಪಾಯ್ ಮಾಡ್ತಿದ್ರು. ಅಲ್ಲಲ್ಲ, ಕೋರ್ಟ್ನಾಗ ಹೇಳ್ತಾರ ಅವ್ರ ನೀವು ಕಣ್ ತಪ್ಸ್ಕೊಂಡು ಓಡಾಡ್ತಿದ್ರಿ ಅಂತ ಹೇಳಿ. ಸಾಧ್ಯನೇ ಇಲ್ಲ ಸರ್. ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೇನೆ ಅಲ್ರಿ. ಇಲ್ಲಿ ಅದಾವಲ್ರಿ ನಮ್ಮ ಕಡೆ ಹೋಟೆಲ್ ಅದಾವ್ರಿ, ಹಳೆ ಬ್ಲಾಕ್ ಹೋಟೆಲ್ ಅದಾವ. ಹೋಟೆಲ್ ಊಟಕ್ಕೆ ಬರ್ತಿದ್ರು ಸರ್ ಅವರು. ಪೊಲೀಸರು ಎಲ್ಲಾರು ಗೊತ್ತಿದ್ದಿದ್ರು ಪೊಲೀಸರು ನನಗೆ ಸರ್. ಈ ಹಳೆ ಬೆಳೆ ಆಗಲಿ, ಗಂಟಿಗಿರಿ ಆಗಲಿ, ಇದು ಟೌನ್ ಆಗಲಿ, ಇಂಡಿಪಂ ಪೊಲಿಟಿಷಿಯನ್ ಆಗಲಿ, ನಮ್ಮ ಕಸ್ಬಾ ಆಗಲಿ ರೀ, ಎಲ್ಲಾರು ಗೊತ್ತಿದ್ದು ಸರ್. ಯಾರಿಗೂ ಗೊತ್ತಿರಂಗಿಲ್ಲ ಅನ್ ಸರ್. ಅಲ್ಲ, ಕರಸೇವಕರಾಗಿ ನೀವು 92 ಮೆರವಣಿಗೆ ಸಿಗಲಿಲ್ಲ. ಈಗ 2024 ಸಿಕ್ತ ನಿಮಗೆ ಮೆರವಣಿಗೆ ಎಲ್ಲ ಹಾರ ಗಿರ ಹಾಕಿ ಅದ್ದೂರಿಯಾಗಿ ಮೆರವಣಿಗೆ ಮಾಡ್ಕೊಂಡ್ಬಂತಾರೆ ನಿಮ್ಮನ್ನ. ಕೇಳ್ಸಾತೈತಿ ಶ್ರೀಕಾಂತ್ ಪೂಜಾರಿ ಅವರೇ? ಹೇಳಿ ಸರ್, ಹೇಳಿ ಸರ್. 92ರಾಗೂ ಇಷ್ಟು ಅದ್ದೂರಿಯಾಗಿ ಸ್ವಾಗತ ಸಿಕ್ಕಿರ್ಲಿಲ್ಲ ಅನಿಸ್ತೈತಿ, ಇವತ್ತು ಸಿಕ್ಕೈತಿ ನಿಮಗೆ? ನಮ್ಮ ನಸೀಬ್ ಸರ್ ಅದು. 2024 ನಸೀಬ್ ಅಂತೀರಿ ನೀವು? ಈ ವರ್ಷಕ್ಕೆ ನಸೀಬ್ ಆಗೈತಿ. 31 ವರ್ಷ ಬೇಕಾಗಿತ್ತು ನಿಮಗೆ ಇಷ್ಟೊಂದು ಸ್ವಾಗತ ಮಾಡಕ್ಕೆ. ಅಂದ್ರೆ ನಾವು ಈಗ ಮತ್ತು ರಾಮ ಮಂದಿರಿಗೆ ಹೋಗೋರು ಅಲ್ರಿ ಸರ್. ಸೊ ಅದನ್ನ ಬಿಡೋದಿಲ್ಲ. ಈಗ 19ಕ್ಕೆ ಹೋಗೋರು ನಾವು. ಬೇರೆ ಬೇರೆ ಕೇಸ್ಗಳೆಲ್ಲ ಮುಗಿದಾವ ಅಂತಾರಲ್ಲ ಶ್ರೀಕಾಂತ್ ಪೂಜಾರಿ ಅವರು, ಏನ್ ಕೇಸ್ ಇದ್ದು ನಿಮ್ಮ ಮೇಲೆ? ಸರ್, ನಮ್ಮ ಯಾವ ಕೇಸ್ ಇದ್ದಿದ್ದಲ್ಲ ಸರ್. ನಾನು ಅವಾಗ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟಿತ್ತು ರೀ. ಅವಾಗ ಆ ದಂಧೆ ಮಾಡ್ತಿದ್ದೆ ನಾನು. ನಮ್ಮ ಅಂಗಡಿ ಇದ್ದು ಬೇರೆ ಕಡೆ ನೌಕರಿಗೆ ಹೋಗ್ತಿದ್ವಿ ನಾವು. ಏನ್ ದಂಧೆ ಮಾಡ್ತಿದ್ರಿ? ನೌಕರಿ ಮಾಡ್ಲಿಲ್ಲ ಅಂದ್ರೆ ನಡಿಬೇಕಲ್ಲ ಸರ್, ಹೊಟ್ಟಿ ಜೀವನ ನಮ್ದು. ಏನ್ ದಂಧೆ ಮಾಡ್ತಿದ್ರಿ? ಅವಾಗ ಲೋಕಲ್ ಸೇರೆ, ಕಂಬ್ರಿಪೇಟೆ ಸೇರೆ ದಂಧೆ ಇತ್ತಲ್ಲ ಸರ್. ಸೇರೆ ದಂಧೆ ಸರ್. ಮಂದಿ ಕಡೆ ಹೋಗ್ತಿದ್ವಿ. ಹೌದು ಸರ್, ಕಂಬ್ರಿಪೇಟೆ ಯಾವಾಗ ಬಂದಾತು ಬಂದಾಗಿ ಹೋದ್ ಸರ್ ಅದು.
ಕಮರಿಪಟ್ಟಿ ಒಳಗೆಲ್ಲ ಸೇರೆ ಜಾಸ್ತಿ ನಡೀತಾ ಇತ್ತು ಅಂದ್ರೆ ಸರ ಇದು ಈ ಕಡೆಗೆ ಜನರಿಗೆ ಸೇರೆ ಅಂದ್ರೆ ಗೊತ್ತಾಗೋದಿಲ್ಲ. ಕಳಬಟ್ಟಿ ಮಾರ್ತಿದ್ರ ಸರ್ ಅದು ಕಳಬಟ್ಟಿ ಮಾರ್ತಿದ್ರನ? ಮಾರ್ತಿದ್ರಲ್ರಿ. ಬಂದ್ ಆಗ್ಬಿಡ್ತದೆ ಸರ್ ಅದು. ನೀವು ಮಾರ್ತಿದ್ರನ ಅದನ್ನ? ಇಲ್ಲ ಸರ್, ನಾ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್. ಅವ್ರ ಕಡೆ ಕೆಲ್ಸಕ್ಕೆ ಹೋಗ್ತಿದ್ರಿ. ಈ ಮಟ್ಕಾದೆಲ್ಲ ಹೇಳ್ತಾರಲ್ಲ, ಏನದ್ ನಿಮ್ದು? ನಿಜವಾಗಿ ಮಾಡ್ತಿದ್ರಿ ಅದನ್ನ? ಹೌದು ಸರ್, ಎಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು ಸರ್ ಅದು. ಅದೊಂದೇ ನಿಮ್ ಕಳಬಟ್ಟಿ ಸರಾಯಿ ಒಳಗೆ ಕೆಲಸ ಮಾಡ್ತಿದ್ದೆ ಅಷ್ಟೇ, ಅದನ್ನ ಬಿಟ್ರಿ ಇನ್ನೇನಿಲ್ಲ? ಅದು ಮಾತ್ರ ಖರೆ ಸರ್, ನಾ ಅದು ಒಪ್ಕೊಂತೀನಿ. ಮತ್ತೆ ಇನ್ನು ಉಳಿದಿದ್ದೆಲ್ಲ ಕೇಸ್ ಹಾಕ್ಯಾರಲ್ಲ ನಿಮ್ಮ ಮೇಲೆ, ಎಷ್ಟೊಂದು ಅದಾವು? ಹಳೆ ಹುಬ್ಳಿ ಒಳಗೈತಿ, ರಾಜಕೀಯ ಅವ್ರದೈತಲ್ಲ, ಮತ್ತೆ ಅವ್ರು ಯಾಕೆ ಸುಮ್ ಕುಂತಾರ ಸರ್? ಅವರು ದಿನಾನು ಮೊನ್ನೆ ಹೋಗಿದ್ದಲ್ರಿ ಅವ್ರ ಕಡೆ 8 ದಿವಸಕ್ಕೆ ಇದು ಹಿಡ್ಕೊಂಬರೋಕ್ಕಿಂತ ಮುಕ್ಕಟ 15 ದಿವಸ ಅಲ್ಲೇ ಇದ್ದಿಲ್ಲ ಸರ್ ನಾನು. ಅಲ್ಲಿ ನಂದು ಗಾಡಿ ಇದು ಮೊಬೈಲ್ ಕಳುವಾಗೈತೆ ಅಂತೇಳಿ ಹೋಗಿದ್ದೆ, ಅವಾಗ ಅವ್ರು ಹಿಡಿಲಿಲ್ಲ ಸರ್. ಅಲ್ಲ, ಅದು ಎಷ್ಟು ಸಲ ಕೇಸ್ ಬಿದ್ದಿತ್ತು ನಿಮ್ಮ ಕಳಬಟ್ಟಿ ಸರ ಇದೆ? ಅದು ಒಂದ್ಸಲ ಬಿದ್ದಿತ್ರಿ. ಮತ್ತೆ ಇಲ್ಲಿ 98, 99 ಹೋಗಿಲ್ಲ ಸರ್ ಅದ್ರೊಳಗೆ. ಅಲ್ಲ, 98, 99, 2002, 99ಕ್ಕೆ ಮತ್ತೆ 2003, 2013, 2006 ಇಷ್ಟೊಂದು ಕೇಸ್ ಅದಾವ ನಿಮಗೆ? ವಿದ್ಯಾನಗರ ಠಾಣೆ, ಹಳೆ ಹುಬ್ಳಿ ಎಲ್ಲ ಕೇಸ್ ಅದಾವೆ ಸರ್ ಅದು. ಅದ ರೀ, ಸುಳ್ಳು ರೀ. ನಾವು ನಮ್ಮ ಏರಿಯಾ ಬಿಟ್ಟು ಅಲ್ಲಿ ಯಾಕೆ ಹೋಗೋಣ್ರಿ? ನಾವು ವಿದ್ಯಾನಗರ ಹೋಗೋನು, ಅಶೋಕ್ನಗರ ಹೋಗೋದೇನು ಜೊರ್ತೈತಿ ಸರ್, ಬೇರೆ ಟೌನ್ಗೆ ಹೋಗೋದೇನು ಜೊರ್ತೈತಿ ಸರ್? ಅಲ್ಲ, ನೀವು ಹೇಳ್ತಾ ಇರೋದು ಒಂದೇ ಕಳಬಟ್ಟಿ ಸರ ಇದ್ದು ಒಂದು ಕೆಲಸ ಮಾಡಿದ್ರೆ ಅದನ್ನ ಬಿಟ್ಟು ಆಗಿಲ್ಲಲ್ರಿ, ಬೇರೆ ಯಾವ ಇಲ್ಲಲ್ರಿ. ಅದು ಕಳಬಟ್ಟಿದ್ದ ಸೆರೆ ಬಿಟ್ಟಿದ್ ಕೂಡಲೇ ರಿಕ್ಷಾ ನಡ್ಸಾತೀನಿ ಸರ್ ನಾನು. ಯಾವಾಗಿಂದ? ಎಷ್ಟನೇ ವರ್ಷದಿಂದ? ಈಗ ನಾನು ನರ್ಸಾಕತ್ತರ ಒಂದು 7-8 ವರ್ಷ ಆದ್ರಿ ಸರ್ ರಿಕ್ಷಾ. ನಾ ಅದಕ್ಕಿಂತ ಮುಕ್ಕಟ ಟ್ರಕ್ ಮೇಲೆ ಹೋಗ್ತಿದ್ದೆ ಸರ್, ಗಾಡಿ ಮೇಲೆ. ಈ ಕೇಸದ್ದು ಏನಾಯ್ತು ನಿಮ್ದು? ಅದು ರಾಜಸ್ಥಾನ ಕಲ್ಲು ಹೊಡಿತಿದ್ದೆ ಸರ್ ನಾನು. ಯಾ ಸರ್, ಈ ಕೇಸದ್ದು ಯಾಕೆ ಬಂತು ಈಗ? ಅದೇ ಸರ್, ಅಯೋಧ್ಯದ ಈಗ ಓಪನಿಂಗ್ ಆಗೈತೈತಲ್ರಿ, ಅದ್ರ ಸಲಾಗಿ ಇವ್ರಿಗೆ ಕೇಸ್ ಬೇಕಾಗಿತ್ತಲ್ರಿ, ಕೇಸ್ ಒಳಗೆ ತೊಗೊಂಡು ಹೋಗಿ ಹಾಕಿದ್ರಿ ಸರ್. ಈಗ ನೀವೊಬ್ಬರೇ? ಅವಾಗ ಸಿಕ್ಕಿದ್ ನಾ ಒಬ್ಬನೇ ಅದೇನು ಸರ್. ಯಾಕೆ ನಿಮ್ಮ ಜೊತೆಗೆ ಇನ್ನೂ ಜನ ಬಂದಿರಲಿಲ್ಲ ಕರಸೇವಕರಾಗಿ? ಯಾರು ಬಂದಿಲ್ಲ ಸರ್. ಹುಬ್ಳ್ಯಾಗ ಯಾರು ಇಲ್ರಿ ಕರಸೇವಕ್ರೆ? ಅವ್ರಿಗೇನು ಮಾಡ್ಯಾರ ಸರ್, ಅವ್ರಿಗೆ ದುಡ್ಡು ತಿಂದು 3-4 ಸಾವಿರ ರೂಪಾಯಿ, 5,000 ರೂಪಾಯಿ ತಿಂದು ಅವ್ರಿಗೆ ಕೇಸ್ ಎಲ್ಲ ತಗಡೆನ ಇಟ್ಕೊಂಡ್ಬಿಟ್ರಿ ಅವರು. ನಾವು ಒಬ್ಬನವ್ರಿಗೆ ಸಿಕ್ಕಲ್ರಿ, ಅವ್ರಿಗೆ ಏರಿಯಾ ಬಿಟ್ಟ ಏರಿಯಾದೊಳಗೆ ಸಿಕ್ಕೊಂದಿಲ್ರಿ, ಅವಾಗ ತೊಗೊಂಡೋಗಿ ಒಳಗೆ ಹಾಕಿದ್ರು ಸರ್ ಅವರು. ಯಾರು ದುಡ್ಡು ಇಸ್ಕೊಳ್ತಿದ್ರು? ನಮ್ಮ ಏರಿಯಾದೊಳಗೆ ಹಿಡ್ದಿಲ್ಲ ಅವರು ನಮ್ಮ ಕೂಡ ಸಿಬ್ಬಂದಿ ಇದ್ರಲ್ಲ, ಸಿಕ್ಕೊಂಡಿದ್ರಲ್ರಿ, ಅವ್ರ ಕಡೆ 5,000-6,000 ರೂಪಾಯಿ ತೊಗೊಂಡಾರಿ ಅವರು. ಓ, ಕೇಸ್ಗೋಸ್ಕರ? ತೊಗೊಂಡು ಅವ್ರಿಗೆ ಕೈ ಬಿಟ್ಬಿಟ್ಟಾರ. ಓ, ಅವ್ರಿಗೆ ಯಾರಿಗೂ ಕೇಸೇ ಇಲ್ಲ ಈಗ? ನಮ್ಮ ಮೇಲೇನೆ ಕೇಸ್ ಹಾಕಿದ್ರು ಅವರು. ನಿಮ್ಮನ್ನ ಕಳಿಸಿದ ನಂತರ, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಜೈಲಿಗೆಲ್ಲ ಕಳಿಸಿದ ನಂತರ, ಇನ್ಸ್ಪೆಕ್ಟರ್ ವಿಚಾರದಲ್ಲಿ ಬಿಜೆಪಿ ಅವ್ರು ಮಾಡಿರುವಂತ ಪ್ರತಿಭಟನೆ ನನ್ನ ಗಮನಕ್ಕೆ ಬಂತ ನಿಮಗೆ? ಅದೇನು ಗೊತ್ತಾಗಿಲ್ಲ ಸರ್. ಅವ್ರನ್ನ ಅಮಾನತು ಮಾಡ್ಬೇಕಂತ ಹೇಳಿ ಪ್ರೊಟೆಸ್ಟ್ ಮಾಡಿದ್ರಿ ಬಿಜೆಪಿ ಅವರು, ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದ್ರು. ಇನ್ಸ್ಪೆಕ್ಟರ್ ಬಗ್ಗೆ ಏನು ಹೇಳ್ತೀರಿ ನೀವು? ಸರ್, ಅವರು ರಾಜಕೀಯ ಕೆಲಸ ಮಾಡಿದಾರ, ಅವರು ಕಾಂಗ್ರೆಸ್ದವರು ಮಾಡಿದ್ರು, ಅವ್ರು ಮಾಡಲಿ ಸರ್. ಅವ್ರಿಗೇನು ಅವ್ರ ಕೆಲಸ ಅವ್ರು ಮಾಡ್ಯಾರ, ಪೊಲೀಸರು ಮಾಡಿದ್ರು, ಸಿಬ್ಬಂದಿ ಮಾಡ್ಯಾರ, ಅದಕ್ಕೇನಿಲ್ಲ, ನಮ್ಗೇನು ಇದು ಇಲ್ಲ. ನಾವು ಅವ್ರ ಬಗ್ಗೆ ಏನಿಲ್ಲ. ನಮ್ಮದು ನಾಳೆ BJP ಬಂದ ಮೇಲೆ ನಾವು ಅವಾಗ ಮಾಡ್ಬೋದು. ಸಿಬ್ಬಂದಿ ಅವ್ರ ಕೆಲಸ ಏನು ಮಾಡ್ಯಾರ್ರಿ, ಒಳಗೆ ಹಾಕ್ಬೇಕಂತ ಹೇಳಿದ್ರು, ಹಾಕಂತ ಹೇಳಿದ್ರು, ನಾವು ಸುಮ್ಕ ಹೋದ್ವಿ ಸರ್. ಯಾರು ಇದನ್ನ ಹೇಳ್ದವ್ರು? ಯಾರು ಇನ್ಸ್ಪೆಕ್ಟ್ರು? ಯಾರ್ರಿ ಇನ್ಸ್ಪೆಕ್ಟರ್ ಹೇಳಿದ್ರಿ, ನಿನ್ನ ಕೈ ಮುರಿದ್ರೂ ಹೋಗಬೇಕಪ್ಪ, ಕಾಲು ಮುರಿದ್ರೂ ಹೋಗಬೇಕು, ನಾವು ಅವ್ರು ಸರಳ ಕಳ್ಸೋರು ಅಂದ್ರೆ ಕಳ್ಸ ಅಂತೇಳಿ ದಾಸರ. ಶ್ರೀಕಾಂತ್ ಪೂಜಾರಿ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರಿ. ಒಂದು, ಅವ್ರು ಹೇಳ್ತಿರೋದು ದ್ವೇಷ ಹಾಗೂ ಸೇಡಿನ ರಾಜಕಾರಣದ ಫಲವಾಗಿ ತಪ್ಪು ಮಾಡದೇ ಇದ್ರು ಕೂಡ ನನ್ನನ್ನು ಸುಮ್ಮನೆ ಜೈಲಿಗೆ ಹಾಕೋ ಕೆಲಸವನ್ನು ಮಾಡಿದ್ರು. ಬಟ್ ನಮ್ಮ ಲಾಯರ್ ಹಾಗೂ ನಮ್ಮ ಕಡೆಯವರ ಹೋರಾಟದ ಫಲವಾಗಿ ಸತ್ಯಕ್ಕೆ ಜಯ ಸಂದಿದೆ ಅನ್ನೋದು ಶ್ರೀಕಾಂತ್ ಪೂಜಾರಿ ಅವರ ಮಾತಿನ ತಾತ್ಪರ್ಯ ಆಗ್ತಾ ಇದೆ. ಹಾಗೆ ಅವರಿಗೆ ಅದ್ಧೂರಿ ಸ್ವಾಗತ ಹೇಗೆ ಸಿಗ್ತಾ ಇತ್ತು? 9 ದಿನಗಳ ಜೈಲುವಾಸ ಅನುಭವಿಸಿದ ನಂತರ ಹೊರ ಬರ್ತಾ ಇದ್ದ ಹಾಗೆ ಹಿಂದೂ ಪರ ಸಂಘಟನೆಗಳು ವೆಲ್ಕಮ್ ಮಾಡಿಕೊಂಡ್ವು. ಹಾಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಿಂದೆಂದೂ ಕೂಡ ಸಮನ್ಸ್ ಕೂಡ ಕೊಟ್ಟಿರಲಿಲ್ಲ. ಅಟ್ಲೀಸ್ಟ್ ಪೊಲೀಸ್ ಅಧಿಕಾರಿಗಳು ವಿಚಾರಣೆಗೂ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಿಂದೆ ಕರೆಸ್ಕೊಂಡಿರಲಿಲ್ಲ ಅನ್ನೋದನ್ನ ತಿಳಿಸಿದ್ರು.